ಸ್ಪೆಕ್ಯುಲೇಟಿವ್ ಅಂದರೆ ಉದಾಹರಣೆ ಕೊಡ್ತೇನೆ. ಒಂದು ಟ್ರಯಲ್ ಕೋರ್ಟ್ ಮನೆ ರೆಂಟ್ ಕಂಟ್ರೋಲ್ ಕೇಸ್, ಓನರ್ ಹೇಳ್ತಾನೆ ನನ್ನ ಮಗನಿಗೆ ಮದುವೆ ಆಗಿದೆ, ಅವನಿಗೆ ಬೇರೆ ಮನೆ ಬೇಕಂತ, ಈ ಮನೆ ಬಿಟ್ಕೊಡಿ ಅಂತ ಹೇಳ್ತಾನೆ. ಅವನು ಬಿಡಲ್ಲ. ಅಲ್ಲಿ ಕೇಸ್ ತಗೊಳ್ಬೇಕಾದ್ರೆ 10 ವರ್ಷ ಆಗ್ತದೆ. ಎಕ್ವಿಟಿ ಆರ್ಡರ್ ಆಗ್ತದೆ ಲ್ಯಾಂಡ್ ಲಾರ್ಡ್ ಪರವಾಗಿ, ಆದರೆ ಟೆನೆಂಟ್ ಅಪೀಲ್ಗೆ ಹೋಗ್ತಾನೆ. ನಮ್ಮದ್ರಲ್ಲೊಂದು ಪ್ರಿನ್ಸಿಪಲ್ ಇದೆ, ಸ್ಟೇಟಸ್ ಕೋ, ಅಂದರೆ ಇದ್ದ ಪೊಸಿಷನ್ನೇ ಮುಂದುವರಿಬೇಕು ಅನ್ನೋದು. ಅಲ್ಲಿ ಸ್ಟೇ ಕೊಡ್ತಾರೆ. ಅಲ್ಲಿ ಇನ್ನೊಂದು 10 ವರ್ಷ ಆಗ್ತದೆ, 20 ವರ್ಷ. ಮತ್ತು ಹೈಕೋರ್ಟಿಗೆ ಹೋಗ್ತಾರೆ, ಅಲ್ಲಿ 30 ವರ್ಷ. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಇದು ಎಕ್ಸಾಜರೇಷನ್ ಅಲ್ಲ, ನಾನು ಕಮ್ಮಿನೇ ಹೇಳ್ತಾ ಇದ್ದೇನೆ. ಸುಪ್ರೀಂ ಕೋರ್ಟಿಗೆ ಹೋದರೆ ಇನ್ನೊಂದು 10 ವರ್ಷ. ಅಷ್ಟೊತ್ತಿಗೆ ಲ್ಯಾಂಡ್ ಲಾರ್ಡ್ ಇರಲ್ಲ, ಮಗನ ಮಗ ಮನೆ ಕೇಳೋಕ್ಕೆ ರೆಡಿಯಾಗಿರ್ತಾನೆ. ಎಲ್ಲಿ ನ್ಯಾಯ? ನಮ್ಮ ಜೂರಿಸ್ಪ್ರುಡೆನ್ಸಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಅದಕ್ಕೆ ಪೂರಕವಾಗಿ ಇವತ್ತಿನ ಸಿಸ್ಟಮನ್ನು ಸಪೋರ್ಟ್ ಮಾಡೋರು ಒಂದು ಕೊಟ್ಟಿದ್ದಾರೆ, ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬೆರಿಡ್ ಅಂತ. ಇದು ಯಾರಿಗೂ ಇದಕ್ಕೆ ಒಪ್ಪಲ್ಲ. ಕ್ಷಮಿಸಿ, ಒಂದು ಉದಾಹರಣೆ ಕೊಡ್ತೇನೆ, ಅದು ಸ್ವಲ್ಪ ಬೇಗನೆ ಅರ್ಥ ಆಗ್ಬೋದು. ಗಂಡ ಹೆಂಡತಿ ನಡುವೆ ಒಂದು ಜಗಳ ಆಗ್ತದೆ. ಗಂಡನಿಗೆ 25 ವರ್ಷ, ಹೆಂಡತಿಗೆ 20 ವರ್ಷ. ಒಬ್ಬರು ಡೈವೋರ್ಸ್ ಕೇಳಿಕೊಂಡು ಕೋರ್ಟಿಗೆ ಹೋಗ್ತಾರೆ. ಡೈವೋರ್ಸ್ ಸುಪ್ರೀಂ ಕೋರ್ಟಿಂದ ಬರುವಾಗ ಗಂಡನಿಗೆ 85 ವರ್ಷ ಆಗ್ತದೆ, ಹೆಂಡತಿಗೆ 80 ವರ್ಷ. ಇದು ನ್ಯಾಯ ನಮ್ಮ ದೇಶದ್ದು? ಅರ್ಥ ಮಾಡ್ಕೊಳ್ಳಲ್ಲ. ಇದನ್ನು ಯಾಕೆ ಪದ್ಧತಿ ಬದಲಿಸಲ್ಲ? ಅಲ್ಲಿ ಇರುವವರು ಬಿಡಲ್ಲ. ನಾವು ಅಲ್ಲಿ ಆ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡುವವರು, ಅಲ್ಲಿ ಮುಗಿದ್ರೆ ಮತ್ತೆ ನಮ್ಗೆ ಏನಿಲ್ಲ ಕೆಲಸ ಅಂತ. ಅದು ತಪ್ಪು. ಇವತ್ತು ಹಿಂದೆ ಕ್ರಿಮಿನಲ್, ಸಿವಿಲ್ ಅಂತ 2 ಕೇಸ್ಗಳು ಬರ್ತಾ ಇದ್ದವು. ಇವತ್ತು ಟ್ಯಾಕ್ಸೇಷನ್ ಲಾ, ಟ್ಯಾಕ್ಸೇಷನಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾ, ಕಮರ್ಷಿಯಲ್ ಟ್ಯಾಕ್ಸ್ ಲಾ, ಕಸ್ಟಮ್ಸ್ ಲಾ ಇದೆ, ಲೇಬರ್ ಲಾ ಅಂತ ಇದೆ. 105 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇವೆ. ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಅದು ರಿಸ್ಕ್ ಯಾರು ತಗೊಳ್ಳೋಕೆ ರೆಡಿ ಅಲ್ಲ. ಇದರಿಂದ ಇನ್ನೊಂದು ವಿಚಾರ, ಇವತ್ತು ಇರುವಂಥ ಪರಿಸ್ಥಿತಿಯಲ್ಲಿ ಡೆಲ್ಲಿ, ಕ್ಯಾಲ್ಕಟಾ, ಮುಂಬೈಯಲ್ಲೆಲ್ಲ ಅಂಡರ್ಗ್ರೌಂಡ್ ಇಸ್ ಟೇಕಿಂಗ್ ಓವರ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್. ಇವಾಗ ಲ್ಯಾಂಡ್ ಲಾರ್ಡ್ ಹತ್ರ ಹೋಗಿ ಕೇಳ್ತಾನೆ, ಏನ್ರಿ ನಿಮ್ಮ ಮನೆ ನಾಳೆ ಬಿಡಿಸಿಕೊಡ್ಬೇಕಾ? ಹೌದು. ಎಷ್ಟು ಕೊಡಿ? ಇಷ್ಟು ಕೊಡಿ. 1 ಟೈಮ್ ಪೇಮೆಂಟ್ ಕೊಟ್ಟದ್ದಾಯ್ತು. ಅವ ಹೋಗ್ತಾನೆ, ಟೆನೆಂಟಿಗೆ ಹೇಳ್ತಾನೆ, ಮಗಳನ್ನು ಕಿಡ್ನ್ಯಾಪ್ ಮಾಡ್ತಾನೆ, ಮಗನನ್ನು ಮರ್ಡರ್ ಮಾಡ್ತಾನೆ, ಹೋಗೋ ಮನೆ ಬಿಟ್ಟು ಅಂತ. ಅವ್ನು ಹೋಗಲೇಬೇಕು. ಆ ಸಿಸ್ಟಮ್ ಜಾರಿಗೆ ಬರ್ತಾ ಇದೆ. ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗಲ್ಲ. ನಮ್ಮೂರ ಕಡೆ ಕಾದೆ, ನಿಮ್ಮೂರ ಕಡೆ ಇಡ್ಬೋದು. ಗೆದ್ದವನು ಸೋತವನು ಸತ್ತ ಅಂತ. ದಟ್ ಈಸ್ ದ ಪೊಸಿಷನ್ ಟುಡೇ. ನಾನು ಇದ್ದೆ ಸಿಸ್ಟಮಲ್ಲಿ. ಹೌದು, ಇವಾಗ ಸ್ವಲ್ಪ ನನಗೆ ಇದು ಬೆಳಕು ಜಾಸ್ತಿ ಬಂದಿದೆ. ದೇವರಿಗೆ ನಮ್ಮ ಮೇಲೆ ತುಂಬ ಕೋಪ ಇದ್ದರೆ ನಮ್ಮನ್ನು ಆಸ್ಪತ್ರೆಗಾರು ಓಡಾಡೋ ಹಂಗೆ ಮಾಡ್ತಾನಂತೆ, ಇಲ್ಲ ಕೋರ್ಟ್ಗಾದ್ರೂ ಓಡಾಡೋ ಹಂಗೆ ಮಾಡ್ತಾನೆ. ನಿಜ, ಸತ್ಯ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.